ಜಪ ಅನ್ನೋದು ಯಾವತ್ತೂ ಕೂಡ ಗುಣವನ್ನು ಇಟ್ಟುಕೊಂಡು ಇರುತ್ತೆ. ಮನನದಿಂದ ರಕ್ಷಣೆ ಮಾಡುತ್ತೆ. ಏನು ಮನನ? ದೇವರ ಗುಣಗಳ ಮನನ. ಇವಾಗ ರಾಮ ಅಂತಂದಾಗ ರಮಯತೆ, ಆನಂದಪಡಿಸುತ್ತಾನೆ, ಆದ್ದರಿಂದಾಗಿ ರಾಮ. ಈ ಗುಣ ನಮಗೆ ಕೇವಲ ಶಬ್ದ ಇದೆ, ಗುಣ ಇರಲ್ಲ ಅಂತ. ಜಗತ್ತಿನಲ್ಲಿ ಆಗಬೇಕಾದ್ರೆ ಒಬ್ಬನ ಹೆಸರು ವಿಜಯ ಅಂತ ಇರುತ್ತೆ, ಅವನಿಗೆ ಯಾವಾಗಲೂ ಜಯ ಆಗಬೇಕು ಅಂತ ಇಲ್ಲ. ಅಂದರೆ ಅವನ ಹೆಸರು, ಅವನ ಗುಣ ಎರಡೂ ಕೂಡ ತಳಕು ಹಾಕಿಕೊಂಡಿಲ್ಲ. ಆದರೆ ಜಗತ್ತಿನಂತೆ ದೇವರಲ್ಲ. ರಾಮ ಅಂದರೆ ಅವನು ಯಾವಾಗಲೂ ಸಜ್ಜನರನ್ನು ಆನಂದಗೊಳಿಸುವವ. ಇನ್ನು ರಾಮ ಅಂತಂದರೆ ರಮಾಯ ಅಯಂ, ಲಕ್ಷ್ಮೀದೇವಿಯ ಜೊತೆಗೇ ಯಾವಾಗಲೂ ಇರುವವ. ಹೀಗಾಗಿ ರಾಮ. ರಾ ಅಂತಂದರೆ ಆನಂದಪೂರ್ಣ, ಮ ಅಂತಂದರೆ ಜ್ಞಾನ, ಅಮ ಅಂತಂದರೆ ಜ್ಞಾನದಿಂದ ಆಚೆ ಇರುವವ. ಅದರಿಂದಾಗಿ ರ ಪ್ಲಸ್ ಅಮ ರಾಮ. ಈ ತರಹದ ಗುಣಗಳು ಯಾವಾಗಲೂ ಅವನಲ್ಲಿ ಇರುತ್ತೆ. ಶಬ್ದ ಅನ್ನೋದು ಗುಣಗಳನ್ನು ಹೇಳುತ್ತೆ. ಆ ಗುಣಗಳನ್ನು ಹೇಳುವ ಶಬ್ದ ಯಾವಾಗಲೂ ದೇವರನ್ನು ಹೇಳುತ್ತೆ. ಅಂದರೆ ಅದು ಸಾರ್ಥಕವಾದ ನಾಮ. ನಾಮ ಸಾರ್ಥಕ ಆಗಬೇಕು ಅಂತಂದರೆ ಯಾವಾಗಲೂ ಅವನನ್ನು ಹೇಳಬೇಕು, ಅವನಲ್ಲಿ ಯಾವಾಗಲೂ ಗುಣ ಇರಬೇಕು. ಇದನ್ನು ಹೃದಯದಲ್ಲಿ ಇಟ್ಟುಕೊಂಡು ಪುರಾಣಗಳು ಹೇಳ್ತವೆ. ಅವರು ಹೇಳ್ತಾರೆ, ನಾನಾ ವಿಧೈರ್ಗುಣೋದ್ದೇಶೈ ಸೂಕ್ಷ್ಮ ಆಖ್ಯಾತೈ ನೃಪೋತ್ತಮ. ಸೂಕ್ಷ್ಮ ಆಖ್ಯಾತೈ, ಅತ್ಯಂತ ಸೂಕ್ಷ್ಮವಾದ ಸಂಗತಿಗಳನ್ನು ಹೇಳುವಂತಹ ನಾಮಗಳಿಂದ ಆವೃತ್ತಿ ಮಾಡೋದೇನಿದೆ ಅದನ್ನು ಜಪಯಜ್ಞ ಅಂತ ಕರೀತಾರೆ. ಆ ಜಪಯಜ್ಞ ಅತ್ಯಂತ ಪ್ರಿಯ. ಉಪಾಂಶುಸ್ಯಾಲ್ಲಕ್ಷಗುಣ ಸಾಹಸ್ರೋ ಮಾನಸ ಸ್ಮೃತಃ. ಉಪಾಂಶು ಮನಸ್ಸಿನ ಒಳಗಡೆ ಅದನ್ನು ಚಿಂತನೆ ಮಾಡತಕ್ಕಂತಹ ಕಾಲ ಬಂದಾಗ ಅದು ಲಕ್ಷ ಫಲವನ್ನು ಕೊಡುತ್ತೆ. ಸರಿ, ಅದನ್ನು ಜೋರಾಗಿ ಹೇಳದೆ ಅತ್ಯಂತ ಗುಟ್ಟಿನಲ್ಲಿ ಬಾಯಾಡಿಸ್ತಾ ಇರ್ತಾನೆ ಅಷ್ಟೇ ಅಂತಂದರೆ ಅದು 1000 ಪಟ್ಟು ಫಲ. ಅದನ್ನು ಗಟ್ಟಿಯಾಗಿ ಹೇಳ್ತಾ ಇದ್ದರೆ ಅದು ಫಲ ಇದೆ, ಹೇಳ್ತಾ ಇದ್ದದ್ದಕ್ಕೆ ಫಲ ಇದೆ. ಹೀಗೆ 3 ತರಹದ ಹೇಳಿಕೆ ಇದೆ. ಒಂದು ಗಟ್ಟಿಯಾಗಿ ಹೇಳೋದು, ಒಂದು ತುಟಿಯನ್ನು ಅಲುಗಿಸೋದು, ಇನ್ನೊಂದು ಮನಸ್ಸಿನ ಒಳಗಡೆಯೇ ಚಿಂತನೆ ಮಾಡೋದು. ಈ ತರಹದ ಜಪಯಜ್ಞ ಇದೆ. ಇಷ್ಟು ಹೇಳಿ, ಜಪಾದೇವತು ಸಂಸಿದ್ಧೇತ್ ಬ್ರಾಹ್ಮಣೋ ನಾತ್ರ ಸಂಶಯ. ಒಬ್ಬ ಬ್ರಾಹ್ಮಣ ಅಂತ ಆಗಬೇಕಾದ್ರೆ ಜಪದ ಸಿದ್ಧಿಯನ್ನೇ ಪಡೆದಿರಬೇಕು. ಕುರಿಯಾದನ್ಯನ್ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಉಳಿದದ್ದನ್ನು ಮಾಡು ಬಿಡು, ಗಾಯತ್ರಿ ಮಂತ್ರವನ್ನು ಮಾತ್ರ ಬಿಡಬೇಡಿ. ಇಲ್ಲಿ ಮೈತ್ರ ಅಂತನ್ನೋದಕ್ಕೆ ಸೂರ್ಯಮಂಡಲದ ಒಳಗಡೆ ಇರುವ ದೇವರು. ಸೂರ್ಯಮಂಡಲದ ಒಳಗಡೆ ಇರುವ ದೇವರನ್ನು ಚಿಂತನೆ ಮಾಡೋದು ಬಿಡಬೇಡ. ಉಳಿದದ್ದನ್ನು ಏನು ಬೇಕಾದರೂ ಮಾಡು ಬಿಡು. ಇದು ಪುರಾಣಗಳಲ್ಲಿ ಹೇಳುವಂತಹ ಮಾತು. ಇನ್ನು ಪೂರ್ವಾಂ ಸಂಧ್ಯಾಂ ಜಪನಸ್ತಿಷ್ಠೇತ್ ಸಾವಿತ್ರೀಂ ಆರ್ಕದರ್ಶನಾತ್. ಬೆಳಗ್ಗೆ ಸಂಧ್ಯಾ ವಂದನೆ ಮಾಡುವಾಗ ಆರ್ಕದರ್ಶನಾತ್, ಸೂರ್ಯ ಬರುವ ತನಕ ನಿಂತುಕೊಂಡು ಜಪ ಮಾಡಬೇಕು. ಸೂರ್ಯ ಬಂದ ಮೇಲೆ ತತಸ್ತು ಉಪವಿಶೇತವ. ಜಪನಸ್ತಿಷ್ಠನ್ ಪರಾಂ ಸಂಧ್ಯಾಂ ನೈಜಮೇನ ವ್ಯಪೋಹತಿ. ಇನ್ನು ನಂತರದ ಜಪ, ಸಂಜೆಯ ಜಪ, ಅದನ್ನು ಕೂತ್ಕೊಂಡಾದರೂ ಮಾಡಬಹುದು, ನಿಂತುಕೊಂಡಾದರೂ ಮಾಡಬಹುದು. ಈ ರೀತಿ ಒಬ್ಬ ಜ್ಞಾನದಲ್ಲಿ ತೊಡಗಿದವ ಅವನು ತಪ್ಪು ಮಾಡಲಿಕ್ಕೆ ಅವಕಾಶವೇ ಆಗದಷ್ಟು ಸದಾಚಾರಗಳನ್ನು ರೂಪಿಸಿಕೊಳ್ಳಬೇಕು ಬೆಳಗ್ಗಿನಿಂದ ಸಂಜೆಯ ತನಕ. ಈ ಸಂದರ್ಭದಲ್ಲಿ ಬೇರೆ ತಪ್ಪುಗಳನ್ನು ಮಾಡಲಿಕ್ಕಾಗಲ್ಲ, ಮನಸ್ಸಿಗೂ ಬರೋದಿಲ್ಲ. ಈ ರೀತಿಯಾದ ಸಂಗತಿ ಅಲ್ಲಿ ಇದೆ. ಆಪದ್ಯಪಿ ಘೋರಾಯಾಂ ನತ್ವೇನಾಂ ಈರಿಣೇವಪೇತ್. ನೋಡಿ, ವಿದ್ಯೆಯೈವ ಹಿ ಸಮಂ ಕಾಮಂ ಮರ್ತವ್ಯಂ ಬ್ರಹ್ಮವಾದಿನ. ನಾನು ಸಾಯುವ ತನಕವೂ ಕೂಡ
ವಿದ್ಯೆ ಇರಬೇಕು ಅಂತ ಒಬ್ಬ ಸಾಧಕ ಅಂದುಕೊಳ್ಳಬೇಕು. ನಿರಂತರ ವಿದ್ಯೆಯ ಜೊತೆಗೆ ಸಂಪರ್ಕ ಇರಬೇಕು. ಅವನು ನನ್ನನ್ನು ನಂತರವೂ ಕಾಯಬೇಕು ಅಂತ ಹೇಳಿ ಚಿಂತನೆ ಮಾಡಬೇಕು. ಧರ್ಮಾರ್ಥೌ ಯತ್ರ ನ ಸ್ಯಾತಾಂ ಶುಶ್ರೂಷಾ ಚಾಪಿ ತದ್ವಿಧಾ. ಎಲ್ಲಿ ಸೇವೆ ಮಾಡಬೇಕು ಅಂತಂದರೆ, ಒಂದೋ ಧರ್ಮ ಸಿಗಬೇಕು, ಒಂದೋ ಅರ್ಥ ಸಿಗಬೇಕು, ಅಲ್ಲಿ ಸೇವೆ ಮಾಡಬೇಕು. ಎಲ್ಲಿ ಸೇವೆ ಮಾಡಿದರೆ ಧರ್ಮ ಬರುತ್ತೋ ಅಂದರೆ ಪುಣ್ಯ ಬರುತ್ತೋ, ಅದು ಒಳ್ಳೆ ಧರ್ಮ ಅಂದರೆ ಒಳ್ಳೆ ಕಾಮವೇ ಅದು, ಅಲ್ಲಿ ಮಾತ್ರ ಸೇವೆಯನ್ನು ಮಾಡಬೇಕು. ಎಲ್ಲಿ ಸೇವೆ ಮಾಡಿದರೆ ಧರ್ಮ ಅಲ್ಲವೋ, ಯಾವುದು ಅರ್ಥ ಪ್ರಯೋಜನ ಅಲ್ಲವೋ, ಅಲ್ಲಿ ಸೇವೆಯನ್ನು ಮಾಡಬಾರದು, ಮಾಡೋ ಅಗತ್ಯ ಇಲ್ಲ. ಒಬ್ಬ ಈಗ ತಂದೆ ತಾಯಿಗಳಿಗೆ ಸೇವೆ ಮಾಡೋದು ಅಲ್ಲೇನು ಅರ್ಥ ಅಂತ ಕೇಳಬಾರ್ದು, ಅದು ಧರ್ಮ. ತಂದೆ ತಾಯಿಗಳಿಗೆ ಸೇವೆ ಮಾಡಿದೆವು, ನಮ್ಮ ಹಿರಿಯರಿಗೆ ಸೇವೆ ಮಾಡಿದೆವು, ಏನು ಪ್ರಯೋಜನ, ಅಮ್ಮನನ್ನು ನೋಡ್ಕೊಳ್ಳಿಲ್ವಾ ನಾನು ಅನ್ನಬಾರದು, ಮಾಡಬೇಕಷ್ಟೆ. ಇನ್ನು ಅರ್ಥ ಪ್ರಯೋಜನ, ಜ್ಞಾನರೂಪವಾದ ಪ್ರಯೋಜನ ಇಟ್ಟುಕೊಂಡು ಸೇವೆ ಮಾಡಬೇಕು. ಎರಡು ಕಡೆ ಯಾವುದು ಇಲ್ಲವೋ, ಎಲ್ಲಿ ಧರ್ಮ ಇಲ್ಲವೋ, ಎಲ್ಲಿ ಅರ್ಥ ಜ್ಞಾನರೂಪವಾದ ಪ್ರಯೋಜನ ಇಲ್ಲವೋ, ಅಲ್ಲಿ ಸೇವೆ ಮಾಡಬಾರದು. ಅರ್ಥ ಅನ್ನೋದಕ್ಕೆ ಎರಡು ತರಹದ ಅರ್ಥ ಇದೆ. ಅರ್ಜುನ ಹೇಳತಕ್ಕಂತಹ ಅರ್ಥ, ಒಂದು ದೈವಿಕವಾದ ಹಣ, ಇನ್ನೊಂದು ಮಾನುಷವಾದ ಹಣ. ದೈವಿಕವಾದ ಹಣ ಹೇಳಿದರೆ ವೇದ ಮೊದಲಾದವುಗಳು, ಇದು ದೈವಿಕವಾದ ಹಣ. ಇನ್ನೊಂದು ಹಣ ಅಂತಂದರೆ ಬಂಗಾರ ಮೊದಲಾದ ಮಾನುಷವಾದ ಹಣ. ಈ ಎರಡ ಪ್ರಯೋಜನ ಆಗಲೇಬೇಕು. ಎರಡು ಪ್ರಯೋಜನ ಆಗದೆ ಅಲ್ಲಿ ಸೇವೆ ಮಾಡಿ ಪ್ರಯೋಜನ ಇಲ್ಲ. ಒಂದೋ ಧರ್ಮ ಇರಬೇಕು, ಒಂದೋ ಧರ್ಮ ಇರಬೇಕು, ಒಂದೋ ಅರ್ಥ ಇರಬೇಕು. ಕಾಮಕ್ಕಾಗಿ ಯಾವತ್ತೂ ಸೇವೆ ಮಾಡಬಾರದು, ಕೇವಲ ಕಾಮಕ್ಕಾಗಿ ಸೇವೆ ಮಾಡಬಾರದು, ಕೇವಲ ಕಾಮಕ್ಕಾಗಿ ಸೇವೆ ಮಾಡಬಾರದು. ಹೆಣ್ಣು ಮರುಳನಾಗಿ ಒಂದು ಹೆಣ್ಣನ್ನು ಸೇವೆ ಮಾಡಿದೆ, ಅದು ಅನುಕಂಪೆಯಿಂದ ಮಾಡಿ, ನಿಮ್ಮ ಕರ್ತವ್ಯ ಅಂತ ಮಾಡಿ, ಕಾಮಕ್ಕಾಗಿ ಸೇವೆ ಮಾಡಬೇಡಿ. ಅಂದರೆ ಅತ್ಯಂತ ಚಲುವೆಯಾದವಳ ಸೇವೆಯನ್ನು ಮಾಡ್ತೇನೆ ಯಾಕೆ ಅಂತಂದರೆ ಅವಳಿಂದ ನಮಗೆ ಕಾಮನೆ ಸಿಗಬೇಕು ಅಂತ ಮಾಡಿದರೆ ಅದು ದೀರ್ಘಕಾಲ ಬಾಳೋಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಒಬ್ಬ ಪ್ರಜ್ಞಾವಂತ ಅವನ ಜೀವನದ ನಡೆಯನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅಂತಂದರೆ, ಧರ್ಮ ಇದ್ದರೆ ರೂಪಿಸಿಕೊಳ್ಳಬೇಕು, ಅರ್ಥ ಇದ್ದರೆ ರೂಪಿಸಿಕೊಳ್ಳಬೇಕು. ಒಂದು ಕ್ರಿಯೆ ಮಾಡಲಿಕ್ಕೆ ಎರಡೇ ಗುರಿ, ಒಂದೋ ಧರ್ಮ ಒಂದೋ ಅರ್ಥ. ಕೇವಲ ಕಾಮದಿಂದ ಕ್ರಿಯೆಯನ್ನು ಮಾಡಬಾರದು. ಹಾಗೆ ಚಲುವಾಂತ ಚಲುವೆಯರ ಬೆನ್ನು ಹತ್ತಿ ಹೋದವರು ಎಷ್ಟು ಜನ ಇತಿಹಾಸದಲ್ಲಿ ಗೇಲಿಗೊಳಗಾಗಿದ್ದಾರೆ. ಕ್ಲಿಯೋಪಾತ್ರನ ಕಥೆಯನ್ನು ಇಟ್ಟುಕೊಂಡು ಹೇಗೆ ಆಡಿಕೊಳ್ತೇವೆ. ಅದೊಂದು ದೊಡ್ಡ ಚಕ್ರವರ್ತಿ, ಅವನು ಯಾವುದೇ ಹೆಣ್ಣಿಗೆ ಮರುಳಾಗಿ ತನ್ನ ಎಲ್ಲವನ್ನು ಬಿಟ್ಟುಕೊಟ್ಟ ಅಂತ ಹೇಳಿ ಇವತ್ತಿಗೂ ನಾವು ಓದ್ತೇವೆ. ಅದರಿಂದಾಗಿ ಧರ್ಮಾರ್ಥವು ಯತ್ರ ನ ಸ್ಯಾತಾಂ, ನಮ್ಮ ಯಾವ ಜೀವನದಲ್ಲಿ ಒಂದೋ ಧರ್ಮ ಉದ್ದೇಶ ಆಗಿರಬೇಕು. ತಂದೆ ತಾಯಿಗಳಿಗೆ ಸೇವೆ ಮಾಡಿದೆವು, ಅದು ಕರ್ತವ್ಯ, ಅದು ಧರ್ಮ. ಗುರುಗಳಿಗೆ ಸೇವೆ ಮಾಡಿದೆವು, ಅದು ಅರ್ಥ. ಅದ್ರ ಬಿಟ್ಟು ಕಾಮದ ಹಿನ್ನೆಲೆಯಲ್ಲಿ ಸೇವೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆಪದ್ಯಪಿ ಘೋರಾಯಾಮ್ ನತ್ವೇನಾಂ ಈರಿಣೇವಪೇತ್. ಇನ್ನು ಈ ತರಹದ ವಿದ್ಯೆಯನ್ನು ಯಾರಿಗೆ ಕೊಡಬೇಕು? ಯಾರಿಗೆ ಕೊಡಬೇಕು ಅಂತಂದರೆ, ಯಾವುದು ಫಲವತ್ತಾದ ಭೂಮಿಯೋ ಅಲ್ಲಿಗೆ ಕೊಡಬೇಕು. ಅಂದರೆ ಯಾರು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಶಕ್ತಿ ಇರಲ್ವೋ ಅವ್ರಿಗೆ ಹೇಳಲಿಕ್ಕೆ ಹೋಗಬೇಡಿ. ಅಂದರೆ ಪಾಪ ಕೇಳಬೇಕು ಅಂತ ಬಯಕೆ ಇರುತ್ತೆ, ಅವರಿಗೆ ಮಾತಿರಲ್ಲ, ಅಂಥವ್ರು ಕೊಡಬಾರದಾ? ಕೊಡಿ, ಶ್ರದ್ಧೆಯಿಂದ ಬಂದಿದ್ದಾರೆ ಅವರಿಗೆ ಕೊಡಿ. ಆದರೆ ನಮ್ಮ ಸುತ್ತಮುತ್ತ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸುವ ಶಕ್ತಿ ಯಾರಿಗಿರುತ್ತೆ ಅವ್ರಿಗೆ ಕೊಡಿ. ಅವರಿಗೂ ಕೊಡಿ, ಇವರಿಗೂ ಕೊಡಿ. ಅದರಿಂದಾಗಿ ಇದನ್ನು ಹೇಳೋ ಉದ್ದೇಶ ಇಷ್ಟೇ, ಹೇಳುವ ಶಕ್ತಿ ಇದ್ದವನಿಗೆ ಕೊಡಿ, ಮುಂದೆ ಹೋಗುತ್ತೆ.
ಹೇಳಲು ಶಕ್ತಿ ಇರದವನಿಗೆ ಅವನು ಬರ್ತಾನೆ, ಮನಸ್ಸಿನಲ್ಲಿ ಅದು ಕೂಡಲಿ, ಮುಂದೆ ಯಾವತ್ತೋ ಒಂದು ದಿವಸ ಅದು ಅಭಿವ್ಯಕ್ತ ಆಗತ್ತೆ. ವಿದ್ಯಾ ಬ್ರಾಹ್ಮಣ ಮಿಥ್ಯಾಹ ಶೇವದಿಸ್ತೇಸ್ಮಿ ರಕ್ಷಮಾಂ ಅಸೂಯಕಾಯ ಪ್ರದಾಸ್ತ ತಸ್ಯಾಂ ವೀರ್ಯವತ್ತಮಾಂ. ನೋಡಿ, ವಿದ್ಯಾ ಬ್ರಾಹ್ಮಣ ಮಿಥ್ಯಾಹ, ಇದು ವೇದದ ನೇರವಾದ ಅನುವಾದ. ವಿದ್ಯಾ ವೈ ಬ್ರಾಹ್ಮಣಮಾ ಜಗಾಮ, ವಿದ್ಯೆ ಬ್ರಾಹ್ಮಣನ ಬಳಿ ಬಂತು, ಅದು ಹೇಳಿತು ಬ್ರಾಹ್ಮಣ ಅಂದರೆ ದೇವರ ಭಕ್ತ ಅಂತ. ವಿದ್ಯಾ ವೈ ಬ್ರಾಹ್ಮಣ ಮಾದಗಾಮ ಗೋಪಾಯ ಮಾಂ ಚೇವದಿಷ್ಠೇ ಹಮಸ್ಮಿ, ನನ್ನನ್ನು ರಕ್ಷಿಸು, ನಾನು ನಿನ್ನ ನಿಧಿ. ಏನು? ಅಸೂಯಕಾಯ, ಯಾರೋ ಒಬ್ಬ ಅತ್ಯಂತ ಹೊಟ್ಟೆ ಕಿಚ್ಚಿನವ ಇರ್ತಾನೆ, ಅವನಿಗೆ ವಿದ್ಯೆಯನ್ನು ಕೊಡಬೇಡ. ಆಮೇಲೆ ಶೇವಂ ಸುಖಂ ಉಶಂತೀಹಂ ಕೇಚಿತ್ ಜ್ಞಾನಂ ಪ್ರಚಕ್ಷತೆ, ಇದನ್ನು ಯಾರಿಗೆ ಬೇರೆಯವರಿಗೆ ತಲುಪಿಸ್ಲಿಕ್ಕೆ ಬರಲ್ಲ ಅವನಿಗೆ ಕೊಡಬೇಡ. ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್ ನ ಚ ಅನ್ಯಾಯೇನ ಪೃಚ್ಛತಃ ನ ಅಪೃಷ್ಟ ಕಸ್ಯಚಿತ್ ಬ್ರೂಯಾತ್, ನೀನು ಕೇಳದೆ ಬೇರೊಬ್ಬರಿಗೆ ಹೇಳಬೇಡ. ನೀನು ಕೇಳದೆ ಬೇರೊಬ್ಬರಿಗೆ ಹೇಳಿದರೆ ಅದು ಹಾರಿ ಹೋಗೋದೆ. ಕೇಳಿದವನಿಗೆ ಅವನ ಜೀವನದಲ್ಲಿ ಏನು ಜ್ವಲಂತ ಸಮಸ್ಯೆಗಳಿದೆ ಅದರ ಬಗ್ಗೆ ಕೇಳ್ತಾನವನು.